ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಲಂಚ್ಗೆ ಸೈಡ್ ಡಿಶ್ ಆಗಿ ಒಂದು ಪರ್ಫೆಕ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಆಲೂ ಬಿಂಡಿ ಫ್ರೈ, ಅಂದರೆ ಆಲೂಗೆಡ್ಡೆ ಮತ್ತು ಬೆಂಡೆಕಾಯಿ ಫ್ರೈ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಬನ್ನಿ ನೋಡುವ. ನಾನಿಲ್ಲಿ ತಗೊಂಡಿದ್ದೇನೆ ಬೆಂಡೆಕಾಯಿ. ಇದನ್ನು ನೀರಲ್ಲಿ ಸರಿಯಾಗಿ ತೊಳಿಬೇಕು ಮತ್ತು ಒಂದು ಟವಲಲ್ಲಿ ಡ್ರೈ ಮಾಡಬೇಕು ಇದನ್ನು. ಹಾಗೆ ನೋಡಿ, ಎಲ್ಲವನ್ನು ಹೀಗೆ ನಾನು ಟವಲಲ್ಲಿ ಹಾಕಿ ಡ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಈ ಬೆಂಡೆಕಾಯನ್ನು ನೋಡಿ ಡ್ರೈ ಎಲ್ಲ ಮಾಡಿದ ನಂತರ ಸ್ಲ್ಯಾಂಟಾಗಿ ಕಟ್ ಮಾಡ್ತಾ ಇದ್ದೇನೆ. ಎಲ್ಲವನ್ನು ಕಟ್ ಮಾಡಿ ಇಡುವ. ಇಲ್ಲಿ ನಾನು ಒಂದು ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ. ಇದು ಕೂಡ ಅಷ್ಟೇ, ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಆದಮೇಲೆ ಈ ರೀತಿ ದೊಡ್ಡ ದೊಡ್ಡದಾಗಿ ನೋಡಿ ಉದ್ದನೆಯ ರೀತಿಯಲ್ಲಿ ಈ ರೀತಿ ಕಟ್ ಮಾಡಿದರೆ ಆಯಿತು. ಇಲ್ಲಿ ನಾನು ಫ್ರೈಯಿಂಗ್ ಪ್ಯಾನನ್ನು ತಗೊಂಡಿದ್ದೇನೆ. ಅದಕ್ಕೆ ನಾನು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಚಮಚದಷ್ಟು, ಮತ್ತು 2 ಎಸಳು ಬೆಳ್ಳುಳ್ಳಿ ಇವೆಲ್ಲವನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಮತ್ತು ಇಡೀ ಮೆಣಸು ಅಂದರೆ ಗ್ರೀನ್ ಚಿಲ್ಲಿಯನ್ನು ನಾನು ಇಡಿಯಾಗಿ ಹಾಕ್ತಾ ಇದ್ದೇನೆ. ಮತ್ತು ಒಂದು ಈರುಳ್ಳಿ, ಅದು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೇನೆ. ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿದರೆ ಆಯಿತು. ಈಗ ನೋಡಿ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾವು ಹಾಕುವ ಕಟ್ ಮಾಡಿ ಇಟ್ಟ ಆಲೂಗಡ್ಡೆಯನ್ನು, ಪೊಟ್ಯಾಟೊವನ್ನು, ಮತ್ತು ಅದು ಕೂಡ ಈ ಎಣ್ಣೆಯಲ್ಲಿ ಈ ಈರುಳ್ಳಿ ಜೊತೆ ಫ್ರೈ ಮಾಡಿದರೆ ಆಯಿತು. ಈ ಪೊಟ್ಯಾಟೊ ಸ್ವಲ್ಪ ಗೋಲ್ಡನ್ ಬ್ರೌನ್ ಅಂದರೆ ಬ್ರೌನ್ ಕಲರಿಗೆ ಬರುವ ತನಕ ಫ್ರೈ ಮಾಡಬೇಕು. ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಬೇಕು ಅದರ ಒಳಗಡೆ, ಮತ್ತು ಕ್ರಿಸ್ಪಿ ಆಗಬೇಕು. ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ, ಅಂದರೆ ಬೇಗನೆ ಫ್ರೈ ಆಗಲಿ ಅಂತ. ಅಂದರೆ ಇದು ಈರುಳ್ಳಿ ಎಲ್ಲ ಉಪ್ಪು ಹಾಕಿದರೆ ಸ್ವಲ್ಪ ಬೇಗನೆ ಬ್ರೌನ್ ಕಲರಿಗೆ ಬರುತ್ತೆ. ಮತ್ತು ಇದಕ್ಕೆ ನಾನು ಅರ್ಧ ಚಮಚದಷ್ಟು ಕಾಳು ಮೆಣಸು ಹುಡಿ ಮತ್ತು ಅರಸಿನ ಹುಡಿಯನ್ನು ಹಾಕಿದ್ದೀನಿ. ಅರಸಿನ ಹುಡಿ 1/4 ಚಮಚ ಹಾಕಿದರೆ ಆಯಿತು. ಇವೆಲ್ಲವನ್ನು ಸರಿಯಾಗಿ ಫ್ರೈ ಮಾಡುವ. ಸೂಪರ್ ಆಗುತ್ತೆ ಈ ರೀತಿ ಮಾಡಿದರೆ, ಲಂಚ್ಗೆ ಸೈಡ್ ಡಿಶ್ ಆಗಿ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ರೈಸ್ ಜೊತೆ ಕೂಡ ಸೂಪರ್ ಆಗುತ್ತೆ ಇದು. ನೀವು ನೋಡ್ಬೋದು, ಇದು ಮೆಣಸು ಕೂಡ ಒಳ್ಳೆ ಫ್ರೈ ಆಗಿದೆ. ಅದು ಕ್ರಿಸ್ಪಿಯಾಗಿ ಒಂಥರ ಟೇಸ್ಟಿ ಆಗುತ್ತೆ, ಸ್ಪೈಸಿಯಾಗಿ ತಿನ್ನಲಿಕ್ಕೆ. ಇಲ್ಲಿ ನಾನು ಕಾಳು ಮೆಣಸನ್ನು 1 ಚಮಚದಷ್ಟು ಯೂಸ್ ಮಾಡಿದ್ದೇನೆ, ಸ್ವಲ್ಪ ಟೇಸ್ಟಿಯಾಗಿ ಬರಲಿ ಅಂತ, ಸ್ವಲ್ಪ ಸ್ಪೈಸಿ ಇರಲಿ ಅಂತ. ಈಗ ನಾನೊಂದು ಅರ್ಧ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಇದು ಒಂದು ಸ್ವಲ್ಪ ಸಾಫ್ಟ್ ಆಗುವ ತನಕ ಫ್ರೈ ಮಾಡಿದರೆ ಆಯಿತು ಟೊಮೆಟೊ. ಈಗ ನಾನು ಆಲೂಗಡ್ಡೆ ಸ್ವಲ್ಪ ಬೆಂದಿದೆ, ಇದು ಅಂದರೆ ಕುಕ್ ಆಗಿದೆ. ಈಗ ನಾನು ಬೆಂಡೆಕಾಯಿಯನ್ನು ಹಾಕ್ತಾ ಇದ್ದೇನೆ. ಇದು ಕೂಡ ಇದರ ಜೊತೆ ಮಿಕ್ಸ್ ಮಾಡುವ. ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಸ್ವಲ್ಪ ಬೇಯಿಸಿದರೆ ಆಯಿತು. ಈ ಆಲೂಗಡ್ಡೆ ಮತ್ತು ಇದು ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಇಲ್ಲಿ ನಾನು ಆರ್ಗ್ಯಾನೋವನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು. ಆರ್ಗ್ಯಾನೋ ಹಾಕಿದರೆ ಫ್ಲೇವರ್ ಸೂಪರಾಗಿ ಬರುತ್ತೆ. ಈಗ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಮುಚ್ಚಿ ಇಡ್ತಾ ಇದ್ದೇನೆ, ಅಂದರೆ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಸರಿಯಾಗಿ ಕುಕ್ ಆಗಲಿ ಅಂತ. ನೀವು ನೋಡ್ಬೋದು, ಇಲ್ಲಿ ನಾನು ನೀರನ್ನು ಎಂತ ಯೂಸ್ ಮಾಡಲಿಲ್ಲ. ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ನಾನು ಫ್ರೈ ಮಾಡಿದ್ದೇನೆ, ಅಂದರೆ ಬೇಯಿಸಿದ್ದೇನೆ. ಈಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ, ಅಂದರೆ ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಮೊದಲು ಕೂಡ ಹಾಕಿದ್ದೇನೆ. ಮತ್ತು ಸ್ವಲ್ಪ ಸ್ಪೈಸ್ನೆಸ್ ಜಾಸ್ತಿ ಇರಲಿ ಅಂತ ನಾನು ಸ್ವಲ್ಪ ಪೆಪ್ಪರ್ ಪೌಡರನ್ನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇಡುವ, ಆಗ ಒಳ್ಳೆಯೇ ಫ್ರೈ ಆಗುತ್ತೆ ಇದು. ನೋಡ್ಬೋದು, ಸೂಪರಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಮತ್ತೆ ಮಾಡಿ ತಿಂತೀರ, ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ನಿಮಗೆ ಲಂಚ್ಗೆ, ಡಿನ್ನರಿಗೆಲ್ಲ ಸೈಡ್ ಡಿಶ್ ಆಗಿ ಮತ್ತು ಚಪಾತಿ ಜೊತೆನೂ ಇದನ್ನು ಸರ್ವ್ ಮಾಡ್ಬೋದು. ಈಗ ನಾನು ಇಲ್ಲಿ ಕರಿ ಲೀವ್ಸನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಒಳ್ಳೆ ಫ್ಲೇವರ್ ಕೊಡುತ್ತೆ ಕರಿ ಲೀವ್ಸಲ್ಲಿ. ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ನೋಡಿ ಸರ್ವ್ ಮಾಡುವ.
ಬಿಸಿ ಬಿಸಿಯಾಗಿ ಸೂಪರಾಗಿದೆ ಇದು ಆಲೂ ಬಿಂಡಿ ಫ್ರೈ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ. ಬಾಯ್ ಬಾಯ್.